ತಿರುಪತಿಲಾಗಿರ್ತಕ್ಕಂಥ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನ ಸಾವನ್ನಪ್ಪಿದ್ದಾರೆ. ತಿರುಮಲ ಅಂದರೆ ದೇವಸ್ಥಾನ ಇರತಕ್ಕಂಥ ಬೆಟ್ಟ, ತಿರುಪತಿ ಅಂದರೆ ಬೆಟ್ಟದ ಕೆಳಗಿನ ಭಾಗ. ಈ ತಿರುಪತಿಯಲ್ಲಿ ವೈಕುಂಠ ದರ್ಶನ, ವೈಕುಂಠ ಏಕಾದಶಿ ಇದೆಯಲ್ಲ, ಅದಕ್ಕೆ ವೈಕುಂಠ ದ್ವಾರ ದರ್ಶನ ಅಂತೇಳಿ ಒಂದು ಟಿಕೆಟನ್ನು ಅನೌನ್ಸ್ ಮಾಡಿದರು. ಸುಮಾರು 1,20,000 ಟಿಕೆಟ್ಗಳನ್ನು ಇಶ್ಯೂ ಮಾಡ್ತಾಯಿದ್ರು. ಆ ಟಿಕೆಟ್ಗಳು ಇಶ್ಯೂ ಮಾಡ್ತಕ್ಕಂಥ ಕೌಂಟರಲ್ಲಿ ಜನ ನಿಂತಿದ್ರಲ್ಲ, ಅಲ್ಲಿ ಆದಂಥ ಕಾಲ್ತುಳಿತದ ಕಾರಣದಿಂದಾಗಿ 6 ಜನ ಸಾವನ್ನಪ್ಪಿದ್ದಾರೆ. 40ಕ್ಕಿಂತ ಹೆಚ್ಚಿನ ಜನ ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಥಳೀಯ ಆಸ್ಪತ್ರೆಗಳು ಯಾವ್ಯಾವ್ದು ಇದೆಯೋ ಎಲ್ಲ ಕಡೆಯಲ್ಲೂ ಕೂಡ ಅಡ್ಮಿಟ್ ಆಗಿದ್ದಾರೆ. ಬೆಟ್ಟದ ಮೇಲೂ ಆಸ್ಪತ್ರೆ ಇದೆ, ಬೆಟ್ಟದ ಕೆಳ ಭಾಗದಲ್ಲಿಯೂ ಕೂಡ ಆಸ್ಪತ್ರೆಗಳಿವೆ, ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ವೈಕುಂಠ ದ್ವಾರ ದರ್ಶನ ಟಿಕೆಟ್ ನೀಡುವಂಥ ವೇಳೆಯಲ್ಲಿ ಆದಂಥ ಕಾಲ್ ತುಳಿತ, ಇದು ಸ್ಟ್ಯಾಂಪೀಡ್, ಇದರಲ್ಲಾಗಿರ್ತಕ್ಕಂಥ ಘಟನೆ. ನೀವು ಎಂಥದ್ದೇ ಸಿಸ್ಟಮ್ ಮಾಡಿ ಇಡೀ ಭೂಲೋಕದಲ್ಲಿ ಬಹುಶಃ ಒಂದು ಪ್ರಾಣಿ ತನ್ನದೇ ಸಮುದಾಯದ ಇನ್ನೊಂದು ಪ್ರಾಣಿಯನ್ನು ತುಳಿದು ಕೊಂದು ಮುಂದಕ್ಕೆ ಹೋಗುವಂಥ ಒಂದು ಜೀವಿ ಇದ್ದರೆ ಅದು ಮನುಷ್ಯ ಮಾತ್ರ. ಜಗತ್ತಲ್ಲಿ ಆನೆ, ಒಂದು ಕಬ್ಬಿನ ಗದ್ದೆ ಸಿಕ್ಕಲಿ ಆನೆಗೆ, ಜೊತೆಯಲ್ಲಿರೋ ಆನೆಗಳನ್ನ ತುಳಿದುಬಿಟ್ಟು ಹೋಗಿ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ತಿಂದು ಬಿಡುತ್ತಾ ಅದು? ನೋ. ಒಂದು ಒಳ್ಳೆ ಕೊಳ ಸಿಗಲಿ, ಕೆರೆ ಸಿಗಲಿ, ನದಿ ಸಿಗಲಿ ಈಜೊಡೆಯೋಕ್ಕೆ ಅಂಥೇಳಿ ಯಾರನ್ನೋ ಹಿಂದೆ ಇರೋರನ್ನ ಮುಂದೆ ಇರೋರನ್ನ ತುಳಿದು ಅವ್ರನ್ನ ಸಾಯಿಸಿ ನೂಕಿ ಬೀಳಿಸಿ ಈಜು ಹೊಡೆಯುತ್ತಾ ಅದು? ಸ್ವಿಮ್ ಮಾಡುತ್ತಾ? ನೋ. ಒಂದು ಭತ್ತದ ಗದ್ದೆ ಸಿಕ್ಕಲಿ, ಭತ್ತದ ಮೆದೆ ಸಿಗಲಿ, ಯಾವುದಾದ್ರೂ ಪ್ರಾಣಿ ತನ್ನದೇ ಬಳಗದ ಇನ್ನೊಂದು ಪ್ರಾಣಿಯನ್ನು ತುಳಿದು ಸಾಯಿಸುತ್ತಾ? ಅನ್ನೋ. ಏನೇ ಸಿಸ್ಟಮ್ ಮಾಡಿ ನೀವು, ತಪ್ಪು ವ್ಯವಸ್ಥೆಯದ್ದು ಅಂತ ನಾವು ಆರಾಮಾಗಿ ಹೇಳಿಬಿಡಬಹುದು. ವಿಷಯ ಏನು ಅಂತ ಹೇಳಿದ್ರೆ, ಮನುಷ್ಯ ನಾಗರಿಕ ಪ್ರಜ್ಞೆಯನ್ನು ಯಾವಾಗ ಬೆಳೆಸ್ಕೊಳ್ತಾನೆ? ಮನುಷ್ಯನಾಗಿ ಯಾಕೆ ವರ್ತಿಸ್ತಾ ಇರಲ್ಲ? ಒಮ್ಮೆ ಒಂದು 2 ನಿಮಿಷಗಳಿಗೆ ನಾನು ನಿಮಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ನಿಮಿಷ ಆ ಕ್ಯೂನಲ್ಲಿ ನಿಂತ್ಕೊಳ್ಳೋರು ನೀವಾಗಿ, ತಂದೆ ಸ್ಥಾನದಲ್ಲಿ ನಿಂತ್ಕೋತಿರೋ, ತಾಯಿ ಸ್ಥಾನದಲ್ಲಿ ನಿಂತ್ಕೋತಿರೋ, ಪುಟ್ಟ ಪಾಪುವಿನ ಸ್ಥಾನದಲ್ಲಿ ನಿಂತ್ಕೋತಿರೋ, ಅಜ್ಜ ಅಜ್ಜಿ ಸ್ಥಾನದಲ್ಲಿ ನಿಂತ್ಕೋತಿರೋ, ಒಂದು ಹೆಣ್ಣು ಮಗಳ ಸ್ಥಾನದಲ್ಲಿ ನಿಂತ್ಕೋತಿರೋ, ನಿಮಗೆ ಬಿಟ್ಟಂಥ ವಿಚಾರ ಅದು. 4 ಜನ 5 ಜನ ನಿಂತಿರ್ತೀವಪ್ಪ, 4 ಜನ 5 ಜನ ನಿಂತಿರ್ತೀವಿ. ನಮ್ಮ ಹಿಂದೆಯಿಂದ ಒಂದು 100-200 ಜನ ನಮ್ಮನ್ನು ನುಗ್ಬಿಡ್ತಾರೆ. ನಾವು ಒಂದು ಉಸಿರು ತೆಗೆದುಕೊಂಡು ಒಂದು ಉಸಿರು ಬಿಡುವಷ್ಟು ಅವಕಾಶ ಆ ಕಾಲು ತುಳಿತ ನಮಗೆ ಕೊಡಲ್ಲ. ಯಾರೋ ಎದೆ ಮೇಲೆ ತುಳಿತಾ ಇರ್ತಾನೆ, ಯಾರೋ ಕೈ ತುಳಿತಾ ಇರ್ತಾನೆ, ಯಾರೋ ಕಾಲು ತುಳಿತಾ ಇರ್ತಾನೆ, ಆಲ್ರೆಡಿ ಅದು ಮೂಳೆ ಮುರಿತಾ ಇರುತ್ತೆ. ಒಂದು ಉಸಿರು ತಗೊಂಡು ಉಸಿರು ಬಿಡೋಕ್ಕಾಗಲ್ವಲ್ಲ, ಆ ಸ್ಥಿತಿಯಲ್ಲಿ ಬಾಡಿಗೆ ಆಮ್ಲಜನಕ ಸಿಗದೆ ಸತ್ತು ಹೋಗ್ಬಿಡ್ತಾನೆ. ಇನ್ಯಾರೋ ಎದೆ ಮೇಲೆ ಕಾಲಿಟ್ಬಿಡ್ಬಹುದು, ಹೃದಯ ಬಡಿತ ಅಲ್ಲಿಗೆ ನಿಂತು ಹೋಗ್ಬಹುದು. ಯಾರು ಕಾಪಾಡಬೇಕು ಹೇಳಿ? ಆಗ ಮಗು ಕಣ್ಣು ಮುಂದೆ ನಮ್ಮ ಸ್ವಂತ ಕರುಳಿನ ಕುಡಿ, ಆ ಮಗುನ ತುಳಿತಾ ಇರ್ತಾರೆ, ಹೆಂಡ್ತಿನ ತುಳಿತಾ ಇರ್ತಾರೆ, ತಮ್ಮ ಅಪ್ಪ ಅಮ್ಮನ ತುಳಿತಾ ಇರ್ತಾರೆ, ಮಗನನ್ನು ತುಳಿತಾ ಇರ್ತಾರೆ, ಮಗಳನ್ನ ತುಳಿತಾ ಇರ್ತಾರೆ, ಸೊಸೆನ ತುಳಿತಾ ಇರ್ತಾರೆ, ಅತ್ತೆನ ತುಳಿತಾ ಇರ್ತಾರೆ. ಯಾರು ಕಾಪಾಡಬೇಕು ಹೇಳಿ? ಏನಂಥದ್ದು? ವೈಕುಂಠ ದರ್ಶನಕ್ಕೆ ಅಂತ ಮಾಡಿದಂಥ ಟಿಕೆಟ್ ಅದು. ವೈಕುಂಠಕ್ಕೆ ಹೋಗಿಬಿಡಿ ಅಂತ ಮಾಡಲಿಲ್ಲ ಆ ಟಿಕೆಟನ್ನು. ಯಾವತ್ತು ಕಲಿತಾರೆ ಇದು? ಅಲ್ಲಿ ಯಾರೋ ಉತ್ತರ ಪ್ರದೇಶದಲ್ಲಿ ಯಾರೋ ಸ್ವಾಮೀಜಿ ಅಂತೆ, ಯಾರೋ ಬಾಬಾ ಅಂತೆ, ಅವನೇನೋ ಬಂದಂತೆ 10,000 ಜನಕ್ಕೆ ಪರ್ಮಿಷನ್ ತೊಗೊಂಡಿದ್ದ, 2 ಲಕ್ಷ ಜನ ಸೇರಿಸಿದ್ದ. ಬಾಬಾ ಹೋಗಬೇಕಾದ್ರೆ, ಓ ಬಾಬಾ ಪಾದದ ಧೂಳು ತೊಗೊಂಬಿಡಿ, ಎಲ್ರಿಗೂ ಪುಣ್ಯ ಬರುತ್ತೆ ಅಂತ ಯಾವನೋ ತಲೆ ಮಾಸ್ತವನೊಬ್ಬ ಕಿರಿಸ್ದ. ನುಗ್ಗಿದ್ರು ಜನ. ಏನು 10 ಜನ ಸತ್ತು ಹೋದರು. ಏನಿಲ್ಲ, ಬಾಬಾ ನಡ್ಕೊಂಡು ಹೋದಾಗ ಆ ಬಾಬಾ ಪಾದದ ಕೆಳಗಿನ ಧೂಳಿ, ಅದರ ಧೂಳು, ಆ ಧೂಳು ಎತ್ಕೊಬೇಕು ಅಂತ, ಆ ಧೂಳು ಸಿಕ್ಕಲಿಲ್ವಾ, ಕಾರ್ ಹತ್ತುಬಿಟ್ರಂತಲ್ಲ, ಕಾರ್ ಚಕ್ರ ಹೋಯ್ತಲ್ಲ, ಆ ಚಕ್ರದ ಮಾರ್ಕ್ ಬೀಳುತ್ತಲ್ಲ ಮಣ್ಣು ಮೇಲೆ, ಆ ಮಣ್ಣನ್ನು ಬಿಟ್ಟಿಲ್ಲ ಜನ. ಅದನ್ನು ತೊಗೊಳ್ಳೋಕೆ ನುಗ್ಗಲಾಗಿ ಆ ಜಾಗ ಕಿರಿದಾಗಿದ್ದು ಜನ ಸತ್ತು ಹೋದರು. ಏನಕ್ಕೆ? ಸಿನಿಮಾ ನಟ ಒಬ್ಬ ನಟ ಬರ್ತಾನೆ, ಬಂದ ಆಯಿತು, ಒಬ್ಬ ನಟ, ಆ್ಯಕ್ಷನ್ ಕಟ್, ಅವನಿಗೆ ಸಂಭಾವನೆ, ಒಂದು ಜನಪ್ರಿಯತೆ, ಕಲೆಯಲ್ಲಿ ಅಪರೂಪವಾದಂಥ ಒಂದು ಕಲೆ ಇಟ್ಕೊಂಡಿರ್ತಾನೆ, ಮನರಂಜಿಸ್ತಾನೆ ಆ ವ್ಯಕ್ತಿ, ಸಂಮೋಹಿತಗೊಳಿಸ್ತಾನೆ. ಗುಡ್, ಅಪ್ರಿಷಿಯೇಟ್ ಮಾಡೋಣ. ಸಾಯೋದ್ಯಾಕೆ? ಒಬ್ಬ ನಟ ಬಂದರೆ ಕಾಲು ತುಳಿತ, ಒಬ್ಬ ಸ್ವಾಮೀಜಿ ಬಂದರೆ ಕಾಲು ತುಳಿತ, ನಾಳೆ ವೈಕುಂಠ ದರ್ಶನ ಇದೆ ಟಿಕೆಟ್ ತೊಗೊಳ್ರಪ್ಪ ಅಂತ ಒಂದು ಕೌಂಟ್ರ್ ಓಪನ್ ಮಾಡಿದ್ರೆ ಅದಕ್ಕೊಂದು ಕಾಲು ತುಳಿತ. ಏನಿದು? ನಾವು ಕಲಿಬೇಕಲ್ವೇನ್ರಿ ಯಾವತ್ತಾದ್ರೂ? ಏನಿದೆಯಪ್ಪ ಅಂಥದ್ದು? ಆಯಿತು, ಅಂಥದ್ದು ಏನಿದೆ? ಭಗವಂತ ಅಲ್ಲೇ ಇದ್ದಾನೆ ತಾನೆ, ಬೆಟ್ಟದ ಮೇಲೆ ತಾನೇ ಭಗವಂತ ಇರೋದು. ಸರಿ, ಟಿಕೆಟ್ ಸಿಕ್ಕಲಿಲ್ಲ, ನಾಳೆ ತೊಗೊಳ್ಳೋಣ. ಯಾರಿಗೂ ಟಿಕೆಟ್ ಇಲ್ಲ ಅಂತ ವಾಪಸ್ ಹೋಗಿ ಅಂತ ಹೇಳಿರ್ಲ್ವಲ್ಲ ಅಲ್ಲಿ. ಆಗಿರೋದು ಇಷ್ಟೇ ರೀ, ಕೌಂಟರ್ ಸಿಬ್ಬಂದಿ ಅಸ್ವಸ್ಥ ಆಗ್ತಾರಲ್ಲಿ. ಟಿಕೆಟ್ ಕೊಡಬೇಕಾದಂಥ ಕೌಂಟರ್ ಸಿಬ್ಬಂದಿ ಅಸ್ವಸ್ಥ ಆಗಿಬಿಡ್ತಾರೆ. ಅಸ್ವಸ್ಥ ಆದಾಗ ಸೇರಿಸ್ಬೇಕಲ್ಲ ಆಸ್ಪತ್ರೆಗೆ. ಆವಾಗ ಈ ಕ್ಯೂನಲ್ಲಿ ಇತ್ತಲ್ಲ, ಆ ಗೇಟ್ ತೆಗೆದ್ರು, ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಅಲ್ಲಿಂದ ಅಂಥೇಳಿ. ಅವ್ರನ್ನ ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ಗೇಟ್ ತೆಗಿತಾರಲ್ಲ, ಜನ ನುಗ್ಗಿದ್ರು.
ಟಿಕೆಟ್ ಕೊಟ್ಬಿಡ್ತಾ ಇದ್ದಾರೆ ಅಂತ ನುಗ್ಗಿದ್ದವರು. ಟಿಕೆಟ್ ತೊಗೊಂಡ್ರು, ಆಮೇಲೆ ಸರಿಯಾಗಿ ಟಿಕೆಟ್ ತೊಗೊಂಡ್ರು. ಆಮೇಲೆ ಏನಕ್ಕೆ, ಯಾರು ತಪ್ಪು ಯಾರು ಸರಿ ಅಂತ ಅಲ್ಲ ರೀ. ಯಾವುದನ್ನ ಪ್ರಾಣಿ ಕೇಳಿದ್ರೇನ್ರಿ ಈ ಭೂಮಿ ಮೇಲೆ? ಏನು ಹೇಳ್ಕೊಳ್ಳೋಕ್ಕೆ ನಾವೆಲ್ಲ ನಾಗರಿಕರು, ಎಜುಕೇಟೆಡ್ಸು, ಓದಿದ್ದೀವಿ, ಮನುಷ್ಯನಿಗಿರೋ ಬುದ್ಧಿ ಇನ್ಯಾವ ಪ್ರಾಣಿಗೂ ಇಲ್ಲ. ನೋ, ಪ್ರಾಣಿಗಳಿಗಿರೋ ಬುದ್ಧಿ ಮನುಷ್ಯನಿಗಿಲ್ಲ ರೀ. ಒಂದು ಇರುವೆ ಒಂದು ಸಕ್ಕರೆ ತುಣುಕು ಸಿಕ್ಕಲಿ, ಎಷ್ಟು ಸರದಿ ಸಾಲಲ್ಲಿ ಬಂದು ಆ ಇರುವೆಗಳು ನೀಟಾಗಿ ನೋಡಿದ್ದೀರಾ? ಇರುವೆಗಳೆಲ್ಲ ಕಾಲು ತುಳಿದು ಇನ್ನೊಂದಷ್ಟು ಇರುವೆಗಳನ್ನು ಸಾಯಿಸಿ ಆ ಸಕ್ಕರೆನ ಎತ್ಕೊಂಡು, ಬಿಸ್ಕೆಟ್ ಎತ್ಕೊಂಡು, ಬೆಲ್ಲ ಎತ್ಕೊಂಡು ಕೇಳಿದ್ರೇನ್ರಿ ಎಲ್ಲಾದರೂ? ಆನೆ ಹಂಗೆ ಮಾಡಲ್ಲ, ಹುಲಿ ಸಿಂಹಗಳಂಗೆ ಮಾಡಲ್ಲ, ಕಾಡೆಮ್ಮೆ ಹಂಗೆ ಮಾಡಲ್ಲ ರೀ, ಊರೆಮ್ಮೆನೂ ಮಾಡಲ್ಲ, ಹಸು ಮಾಡಲ್ಲ ಹಂಗೆ ಆ ಕೆಲಸವನ್ನು, ನಾಯಿಗಳು ಮಾಡಲ್ಲ. ಇದೇನು ರೀ ಮನುಷ್ಯ ಇದು? ಇಂಥ ಧಾವಂತಗಳು ಯಾಕಿಲ್ಲಿ? ಹೊರಗಿದ್ದವರೆಲ್ಲರೂ ಗುಂಪಾಗಿ ಒಳಗುಲುಗಕ್ಕೆ ಯತ್ನ ಮಾಡಿದ್ದಾರಾಗ. ಇದೇ ವೇಳೆ 6 ಜನ ಸತ್ತೋದ್ರು. ಯಾರಾದರೂ ಅವ್ರ ಪ್ರಾಣವನ್ನು ವಾಪಸ್ ತಂದು ಕೊಡೋಕ್ಕಾಗುತ್ತಾ? ಇದು ನೀವೆಂಥ ಕ್ಯೂವನ್ನಾದರೂ ಮಾಡಿ, ಎಂಥ ಪೊಲೀಸರನ್ನಾದರೂ ಇಡಿ, ಟ್ರಾಫಿಕಲ್ಲಿ ನೀವು ಗಮನಿಸಬೇಕಿದ್ರೆ ಒಂದು ಲೈನ್ ಇರುತ್ತೆ, ನಮಗೊಂದು ಲೈನ್ ಅಂತ ಇರುತ್ತೆ, ನಿಂತಿರ್ತೀವಿ, ಸಿಗ್ನಲ್ ಬಿದ್ದು ನಿಂತಿರ್ತೀವಿ. ಆ ಕಡೆಯಿಂದ ಬರೋಕ್ಕಂತ ಒಂದು ಒನ್ ವೇನಲ್ಲಿ ಆ ಕಡೆಯಿಂದನೂ ಬರ್ತಾರಲ್ಲ, 2 ವೇ ಟ್ರಾಫಿಕಲ್ಲಿ. ಇಲ್ಲಿಂದ ನಿಂತಿದ್ರೆ ಅವ್ನು ಬಿಟ್ಬಿಟ್ಟು ಒಂದು ಆಟೋನೋ, ಕಾರೋ, ಬಸ್ಸೋ, ಬೈಕೋ ಇನ್ನೊಂದು 6 ರೋಡಿಗೆ ಬ್ಲಾಕ್ ಮಾಡಿ ನಿಂತ್ಕೋತಾನೆ. ಹೋಗ್ಬಿಡ್ಬೇಕು ಅವನು, ಇವನಿಗಿಂತ ಮುಂಚೆ ಹೋಗ್ಬಿಡ್ಬೇಕು ಅವನು. ಇವನು ಯಾಕೆ ನಿಂತಿದ್ದ ಹಾಗಾದರೆ? ಇದು ಸಿಸ್ಟಮ್ ಅಲ್ಲ ರೀ. ನಾವು ಚೇಂಜ್ ಆಗಬೇಕಾಗಿರೋದು ಜನಗಳ ಮನಸ್ಥಿತಿ ಚೇಂಜ್ ಆಗಬೇಕು. ಈ ಥರ 6 ಜನ ಸಾಯಿಸಿದ್ರಿ. ಈಗ ಯಾರಿಗೇನು ಸಿಕ್ತು? ಏನು ಸಿಕ್ತು ಹೇಳಿ? ಇದು ನಮ್ಮ ವ್ಯವಸ್ಥೆಯ ಕಥೆ. ಇದು ಮಾತಾಡ್ತಾ ಇದ್ವಿ. ಒಬ್ಬ ಬೋಲೆ ಬಾಬಾ ಅಂತ ಅವನೇನೋ ಬೋಲೆ ಬಾಬಾ ಸತ್ಸಂಗ ಮಾಡ್ತೀನಿ ಅಂತ ಅವನೊಬ್ಬ ಕಾಮನ್ ಸೆನ್ಸ್ ಇರಲಿಲ್ಲ ಅಂತ ಕಾಣುತ್ತೆ ಅವನಿಗೆ. ಒಂದೇ ಒಂದು ದ್ವಾರ 10,000 ಜನಕ್ಕೆ ಪರ್ಮಿಷನ್ ತೊಗೊಂಡವನು 2 ಲಕ್ಷ ಜನ ಸೇರಿಸಿರ್ತಾನೆ ಅವನು. ಇದೇ ಕಥೆ ರೀ. ಅವನ ಕಾಲು ಧೂಳು ತೊಗೊಳ್ಳಿ, ಅವನ ಆಶೀರ್ವಾದ ತೊಗೋಬೇಕು. ತಗೊಳ್ರಪ್ಪ, ನಿಮ್ಮ ನಂಬಿಕೆ. ನಾವು ಅವನ ಆಶೀರ್ವಾದ ತೊಗೋಬೇಡಿ ನಾವು ಹೇಳ್ತಾ ಇಲ್ಲ. ಇಲ್ಲಿ ನುಗ್ಗುಬಿಡೋದಾ? 121 ಜನ. ಏನಂತ ನೀವು ಸ್ಥಿತಿನ ಯೋಚನೆ ಮಾಡಿ. ಸತ್ತೋದವ್ರ ಹೆಸರು ಮಾತ್ರ ನಮಗೆ ಸಿಗುತ್ತೆ. ಕೈ ಯಾರು ಕಳ್ಕೊಂಡ್ರು, ಕಾಲು ಯಾರು ಕಳ್ಕೊಂಡ್ರು, ಅದು ಬೇರೆನೇ ಲೆಕ್ಕ ಸಿಗುತ್ತದು. ಇಲ್ಲೂ ಅಷ್ಟೇ. ಇನ್ನೂ ಸಾವಿನ ಲೆಕ್ಕ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗಬಹುದು. ಆ ಸ್ಥಿತಿಗೆ ಹೋಗಿದ್ದಾರೆ ಜನ. ಯಾರು ಕೋಮಾದಲ್ಲಿದ್ದಾರೋ, ಯಾರು ಬ್ರೈನ್ ಡೆಡ್ ಆಯಿತೋ ಗೊತ್ತಿಲ್ಲ. ಮೆದುಳಿಂದ ಕೆಲಸ ಮಾಡ್ರಪ್ಪ ಅಂದರೆ ಮೆದುಳನ್ನೇ ಸಾಯಿಸುವಂಥ ಕೆಲಸ ಮಾಡ್ತಾರಲ್ಲ. ಯಾಕೆ ಜಗತ್ತಿನ ಯಾವ ಪ್ರಾಣಿನೂ ಈ ಥರ ಮಾಡಲ್ಲ ರೀ. ಮನುಷ್ಯ ಮಾತ್ರ ಹಿಂಗೆ ಮಾಡ್ತಿರೋದು. ಸ್ಟ್ಯಾಂಪೀಡ್ ಪ್ರಾಣಿಗಳಲ್ಲಿ ಕೇಳಿದ್ದೀರಾ? ಯಾವ್ದಾದ್ರು ಪ್ರಾಣಿಗಳು ಸ್ಟ್ಯಾಂಪೀಡ್ ಮಾಡಿಬಿಟ್ವೆ, ಕಾಲು ತುಳಿತ ಮಾಡಿ ಕರಡಿ ಸಾಯಿಸ್ಬಿಡ್ತು. ಅದ್ರ ಇನ್ನೊಂದು ಕರಡಿನ ಈ ಕರಡಿ ಕಾಲು ತುಳಿದಲ್ಲೇ ಸಾಯಿಸ್ಬಿಡ್ತು. ಕೇಳಿದ್ದೀರಾ? ನೋ. ಆಹಾರ ಸಿಕ್ಕಲಿ, ಸಂಭ್ರಮ ಇರಲಿ, ಏನಾದರೂ ಇರಲಿ, ಇದೇನು ಮನುಷ್ಯ ಹಿಂಗೆ ಯಾಕೆ ಈ ಥರ ಆಡ್ತಾನೋ? ನೀವೆಲ್ಲಾದರೂ ಚೆಕ್ ಮಾಡಿ. ಇದು ವ್ಯವಸ್ಥೆದಲ್ಲ ಸಮಸ್ಯೆ, ಕಾಮನ್ ಸೆನ್ಸ್ ಸಮಸ್ಯೆ. ಇದು ಅನಾಗರಿಕತೆಯ ಸಮಸ್ಯೆ. ಸೋಕಾಲ್ಡ್ ಮನುಷ್ಯ, ನಾನು ಬುದ್ಧಿಜೀವಿ, ನನಗೆ ಬಹಳ ಗೊತ್ತು, ಎಲ್ಲ ಹಣೆ ಮೇಲೆ ಪಟ್ಟಿ ಹಾಕೊಂಡು ತಿರುಗಾಡ್ತಾನಲ್ಲ. ನೋ. ಒಂದು ಇರುವೆಯಿಂದ ನಾವು ಕಲಿಯೋಕ್ಕಾಗಲ್ಲ, ಒಂದು ಆನೆಗಳಿಂದ ನಾವು ಕಲಿಯಲ್ಲ. ಹೇಳೋಕ್ಕೆ ಪ್ರಾಣಿಗಳಿಗಿಂತ ಮನುಷ್ಯ ಶ್ರೇಷ್ಠವಾದ ಪ್ರಾಣಿ, ಇವನು ಅದ್ಭುತ ಪ್ರಾಣಿ. ಯಾವುದ್ರಿ ಇದು? ಈ ಕತೆ ಮಾಡಿಕೊಂಡು ವಯಸ್ಸಾದವ್ರನ್ನ, ಮುದುಕರು, ಮೋಟ್ರು, ಮಕ್ಕಳನ್ನೆಲ್ಲ ಸಾಯಿಸ್ಕೊಂಡು ಏನು ರೀ ಇದೆಲ್ಲ? 121 ಜನ ಅಲ್ಲಿ. ಯಾರೋ ಬೋಲೆ ಬಾಬಾ ಅಂತೆ ಅವನು. ಇಲ್ಲಿ ಹಿಂಗೆ ಜನ ದೇವರ ದರ್ಶನಕ್ಕೆ ಹೋಗೋಕ್ಕೆ, ದೇವರ ದರ್ಶನ ಮಾಡೋಕ್ಕೆ ಹಿಂಗೇನು ರೀ? ದೇವರು ನಗಲ್ವಾ? ಇವ್ರು ನಂಬಿರೋ ಶಕ್ತಿ ನಗಲ್ವೇನ್ರಿ? ఓం నమో వెంకటేశాయ. ఈరోజు చాలా దురదృష్టకరమైనటువంటి వార్త విన్నాం. ఇది జరగరానిది జరిగింది. ఇప్పుడే ముఖ్యమంత్రి శ్రీ చంద్రబాబు నాయుడు గారు టెలికాన్ఫరెన్స్ పెట్టారు. అందులో ఆయన ఈ అధికారుల మీద తీవ్ర అసంతృప్తి వ్యక్తం చేశారు. ఇలాంటివి జరగటం దురదృష్టకరం అని చెప్పి ముఖ్యమంత్రి గారు చెప్పడం జరిగింది. కొంత అడ్మినిస్ట్రేషన్ వల్ల ఇది జరిగిందనే అనుమానం ఉంది. ఒక సెంటర్లో మాత్రం ఈ అక్కడ ఉన్నటువంటి డిఎస్పి గేట్ తెరవటం, ఇమ్మీడియట్ గా అందరూ తోసుకొని రావటం వల్ల ఈ తొక్కిసలాట్లు జరిగింది. అందులో
6 మంది చనిపోయినట్టు వార్తలు వస్తున్నాయి. ఒక్క బాడీ మాత్రం ఐడెంటిఫై అయింది. మిగిలిన వాళ్ళు ఇంకా ఐడెంటిఫై అవ్వాల్సిన అవసరం ఉంది. అదేవిధంగా రేపు ముఖ్యమంత్రి గారు 11:45కి తిరుపతి వస్తున్నారు. క్షతగాత్రుల్ని పరామర్శించాలని ఆయన ఇప్పుడే చెప్పారు. కాబట్టి ఇలాంటి సంఘటనలు ఇంకా జరగకుండా చూడాలని ముఖ్యమంత్రి చాలా తీవ్రంగా